ಕುಂದಾಪುರದ ಕೋಟದಲ್ಲಿರುವ ಹಲವು ಮಕ್ಕಳ ತಾಯಿ ಶ್ರೀ ಅಮೃತೇಶ್ವರಿ ದೇವಾಲಯದ ಅದ್ಭುತ ಪೌರಾಣಿಕತೆ ನಿಮಗೆ ಗೊತ್ತೇ? ರಾವಣ ಸಂಬಂಧಿಯಾದ ಕರಾಸುರನು ದಂಡಕಾರಣ್ಯನು ಆಳುತ್ತಿದ್ದ ಪರಾಕ್ರಮಿ ರಾಕ್ಷಸನಾಗಿದ್ದನು. ಕರಾಸುರನು ಶಿವಭಕ್ತನಾಗಿದ್ದನು. ಅವನ ಪತ್ನಿ ಕುಂಭಮುಖಿಯು ಸಹ ಸದಾ ಪಾರ್ವತಿ ಪರಮೇಶ್ವರ ಭಕ್ತಿಯಲ್ಲಿ ತಲ್ಲೀನನಾಗಿದ್ದಳು. ಒಮ್ಮೆ ಕುಂಭಮುಖಿ ಮತ್ತು ಶೂರ್ಪನಖಿ ವನದಲ್ಲಿ ವಿವರಿಸುತ್ತಿದ್ದಾಗ ಶೂರ್ಪನಖಿ ಒಬ್ಬ ಸುಂದರ ಋಷಿಕುಮಾರ್ ನೋಡಿ ಮೋಹಿತಳಾದಳು, ಕಾಮಿತಳಾದಳು. ಆ ಋಷಿಕುಮಾರ ಶೂರ್ಪನಖಿಯನ್ನು ತಿರಸ್ಕರಿಸಿದಾಗ ಶೂರ್ಪನಖಿ ಕೋಪದಿಂದ ಅವನನ್ನೇ ಸಂಹರಿಸಿದಳು. ತನ್ನ ಮಗನ ಮರಣದಿಂದ ದುಃಖಗೊಂಡ ಋಷಿ ಪತ್ನಿ ಅತಿಪ್ರಭೆ ಅಲ್ಲಿಗೆ ಬಂದು ತನ್ನ ಮಗನ ಸಾವಿಗೆ ಕುಂಭಮುಖಿಯೇ ಕಾರಣವೆಂದು ಭಾವಿಸಿ ನಿನಗೆ ಸಂತಾನ ಭಾಗ್ಯ ಇರಬಾರದು ಎಂದು ಶಾಪ ಕೊಟ್ಟಳು. ನಂತರ ತನ್ನ ಮಗನ ಮರಣಕ್ಕೆ ಕಾರಣನಾದವಳು ಕುಂಭಮುಖಿ ಅಲ್ಲವೆಂದು ತಿಳಿದು ಶೂರ್ಪನಖಿಗೆ, ಎಲೆ ಶೂರ್ಪನಖಿ, ನೀನು ಪುನಃ ರೂಪವಂತವನನ್ನು ಮೋಹಿಸಿ ಮಾನಭಂಗ ಹೊಂದಿದವಳಾಗಿ ನಿನ್ನ ವಂಶಕ್ಕೆ ಮೃತ್ಯು ಸ್ವರೂಪಳಾಗಿ ಎಂದು ಶಾಪ ಕೊಟ್ಟು ಸಮೀಪದಲ್ಲಿರುವ ಪ್ರಪಾತಕ್ಕೆ ಹಾರಿ ಪ್ರಾಣ ಕಳೆದುಕೊಂಡಳು. ಈ ರೀತಿ ಋಷಿ ಪತ್ನಿಯ ಶಾಪದಿಂದ ದುಃಖಿತಳಾದ ಕುಂಭಮುಖಿಯು ನಡೆದ ವಿಚಾರವನ್ನು ತನ್ನ ಪತಿಯಾದ ಕರನಿಗೆ ತಿಳಿಸಿದಳು. ನಿಜ ತಿಳಿದರೂ ಶಾಪ ಹಿಂತೆಗೆದುಕೊಳ್ಳಲಾಗಲಿಲ್ಲ. ಈ ದುಃಖದಿಂದ ಬಳಲಿದ ಕರಾಸುರನು ಮತ್ತು ಕುಂಭಮುಖಿ ಶುಕ್ರಾಚಾರ್ಯರ ಸಲಹೆಯಂತೆ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿ ಇಬ್ಬರು ಕಠಿಣ ತಪಸ್ಸನ್ನು ಆರಂಭಿಸಿದರು. ಭಕ್ತಿಗೆ ಮೆಚ್ಚಿದ ಶಿವನು ಪ್ರತ್ಯಕ್ಷನಾಗಿ ಮುಂದೆ ಶ್ರೀರಾಮನೊಂದಿಗೆ ಯುದ್ಧ ಮಾಡಿ ಮೋಕ್ಷ ಪಡೆಯುವೆ ಎಂದು ಕರಾಸುರನಿಗೆ ವರ ನೀಡಿದನು. ಇದೇ ವೇಳೆ ದೇವಿ ಅಮೃತೇಶ್ವರಿ ಕುಂಭಮುಖಿಗೆ ದರ್ಶನ ನೀಡಿ, ನಿನಗೆ ಮಾನವ ಮಕ್ಕಳ ಭಾಗ್ಯವಿಲ್ಲ, ಆದರೆ ಮುಂದಿನ ದಿನಗಳಲ್ಲಿ ಇಲ್ಲಿ ಭೂಮಿಯಿಂದ ಉದ್ಭವಿಸುವ ಲಿಂಗಗಳೇ ನಿನ್ನ ಮಕ್ಕಳಾಗುವವು. ನಾನು ಹಲವು ಮಕ್ಕಳ ತಾಯಿ ಎಂದು ಪ್ರಸಿದ್ಧಲಾಗುವೆ ಎಂದು ಆಶೀರ್ವದಿಸಿದಳು. ಕೆಲವು ಕಾಲಗಳ ನಂತರ ಶ್ರೀರಾಮ ಮತ್ತು ಕರಾಸುರನ ನಡುವೆ ಯುದ್ಧ ನಡೆದು ಕರಾಸುರನು ಮೋಕ್ಷ ಪಡೆದನು. ಕುಂಭಮುಖಿಯು ದೇವಿಯಲ್ಲಿ ಐಕ್ಯ ಹೊಂದಿದಳು. ಆ ದಿನದಿಂದ ದೇವಿಯ ಸನ್ನಿಧಿಯಲ್ಲಿ ಭೂಮಿಯಿಂದಲೇ ನೂರಾರು ಸ್ವಾಭಾವಿಕ ಲಿಂಗಗಳು ಉದ್ಭವಿಸತೊಡಗಿದವು. ಭಕ್ತರು ಅವುಗಳನ್ನು ದೇವಿಯ ಮಕ್ಕಳೆಂದು ನಂಬುತ್ತಾರೆ. ಇಂದಿಗೂ ಸಂತಾನ ಭಾಗ್ಯಕ್ಕಾಗಿ ಸಾವಿರಾರು ದಂಪತಿಗಳು ಇಲ್ಲಿ ಪ್ರಾರ್ಥನೆ ಮಾಡುತ್ತಾರೆ. ದೇವಿಯ ಆಶೀರ್ವಾದದಿಂದ ಗರ್ಭಿಣಿಯರಿಗೆ ಆರೋಗ್ಯಕರ ಗರ್ಭಧಾರಣೆ, ಹೆರಿಗೆ ಸಮಯದಲ್ಲಿ ಧೈರ್ಯ ಮತ್ತು ಸುಖಕರ ಹೆರಿಗೆ ಆಗಲಿ ಎಂದು ದೇವಿಯಲ್ಲಿ ಕೃಪೆ ಬೇಡುತ್ತಾರೆ. ಸುಮಾರು ವರ್ಷಗಳ ಇತಿಹಾಸ ಹೊಂದಿರುವ ಈ ದೇವಾಲಯದಲ್ಲಿ ಅಮೃತೇಶ್ವರಿ ದೇವಿ, ಮಾರಿ ಹಾಗೂ ಅಮೃತೇಶ್ವರಿ ಎಂಬ ಎರಡು ರೂಪಗಳಲ್ಲಿ ಭಕ್ತರು ಕಾಪಾಡುತ್ತಾಳೆ ಎಂದು ನಂಬಲಾಗಿದೆ. ಕುಂದಾಪುರದ ಈ ದಿವ್ಯ ಕ್ಷೇತ್ರ ಭಕ್ತಿ, ಮಾತೃತ್ವ ಮತ್ತು ಅದ್ಭುತ ಸಂಗಮವಾಗಿದ್ದು ಪ್ರತಿಯೊಬ್ಬ ಭಕ್ತನ ಮನದಲ್ಲಿ ಭರವಸೆಯ ಬೆಳಕು ಮೂಡಿಸುತ್ತದೆ.